ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ಇನ್ನೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಕೈಯಲ್ಲಿ ಹಿಡ್ಕೊಳ್ಳಿ ಮೇಲೆ. ಓಂ ಶ್ರೀವಾರಂ ವಿಷ್ಣು ಸ್ಮರೇತ. ಓಂ ಜಲೆ ವಿಷ್ಣು ತಲೆ ವಿಷ್ಣು ವಿಷ್ಣು ಪರ್ವತಮಸ್ತಕೆ ಜ್ವಾಲಾಮಾಲಾಕುಲೆ ವಿಷ್ಣು ಸರ್ವಂ ವಿಷ್ಣುಮಯಂ ಜಗತ್. ಓಂ ವಿಷ್ಣುರ್ವಿಷ್ಣು. ಓಂ ಮಧ್ಯಂ ನಮಃ ಪರಮಾತ್ಮನೆ. ಶ್ರೀ ಪುರಾಣೋತ್ಮಾಯ ಬ್ರಹ್ಮವಿದ್ಯಾ ಪರಾರ್ಧೆ ಶ್ರೀ ಶ್ವೇತವಾರಾಹ ಕಲ್ಪೆ ವೈವಸ್ವನ್ವಂತರೆ ಅಷ್ಟಾವಿಂಶತमे युगे कलियुगे कलिप्रथम चरणे जम्बूद्वीपे घोरलोके भारतवर्षे भारतखंडे आर्यवर्तैक देशे ब्रह्मवर्तैक देशे पुण्यप्रदेशे कर्नाटक प्रदेशे कोप्पल मंडलांतर्गत किष्किंधा क्षेत्रे विजयाधिपति श्री बालाजी मंदिर परिसरे मासानामासोक्तमे मासे पौष मासे सुबेः शुक्लपक्षे अधिचतुर्थीयां सुपुण्यमहार्थौ धनिष्ठानक्षत्रे ಬಂಗಾರಪೇಟೆ ಯೋಜನಾ ಪ್ರಾಧಿಕಾರದ ಪ್ರಥಮ ಸಭೆಯಲ್ಲಿ ಸಭೆಯ ಅಧ್ಯಕ್ಷತೆ ವಹಿಸತಕ್ಕಂಥ ಸನ್ಮಾನ್ಯ ಆರ್ ಮುನ್ರಾಜರವರೇ, ಸಭೆಯಲ್ಲಿ ಹಾಜರಿರ್ತಕ್ಕಂಥ ಸದಸ್ಯರಾಗಿರ್ತಕ್ಕಂಥ ಕೆ ಜಿ ನಂಜಪ್ಪನವರು, ವೆಂಕಟರಾಮಣ್ಣವರೇ, ನಾಗವೇಣಿಯವರೇ, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಅವರೇ, ಪುರಸಭಾ ಮುಖ್ಯಾಧಿಕಾರಿಗಳೇ, ಗೌರವಾನ್ವಿತ ಸಿಬ್ಬಂದಿ, ಪ್ರಥಮ ಸಭೆಯನ್ನ ಈ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ಮುನ್ರಾಜರವರ ಅಧ್ಯಕ್ಷತೆಯಲ್ಲಿ ನಾವು ಸಭೆ ಮಾಡಲಾಯಿತು. ಈ ಸಭೆಯಲ್ಲಿ ಇವತ್ತು ಕೆಲವು ಪ್ರಮುಖ ನಿರ್ಧಾರಗಳನ್ನು ಕೈಗೊಂಡಿದ್ದೇವೆ. ಹಿಂದೆ ನಾವು ನಗರ ಯೋಜನಾ ಪ್ರಾಧಿಕಾರ ಮಾಡೋ ಸಂದರ್ಭದಲ್ಲಿ ಈ ಕಚೇರಿ ಪುರಸಭೆಯಾಗಿತ್ತು. ಏನಂತಂದ್ರೆ ಘಟಾನುಘಟ ವ್ಯಕ್ತಿಗಳು ಲೇಟಾಗಿ ಬರ್ತಾರೆ. ಏನ್ ಗೊತ್ತಾ, ನಾವು ಕೂಡ ಸೀಟ್ ಸಾಕಷ್ಟು ಜನ ಮುಂದೆ ಬಂದು ಕೂತಿರ್ತಾರೆ. ಇವನ್ ದೊಡ್ಡ ವ್ಯಕ್ತಿ ಆದ್ರೆ ಲೇಟಾಗಿ ಬರೋದು. ಏನು ಗೊತ್ತಾ, ಇವ್ನು ಸೀಟ್ ಬಿಟ್ಕೊಡ್ತಾರೆ ನೋಡೋಣ ಅಂತ. ಯಾಕೆಂತಂದ್ರೆ ಸೀಟು ಅದ್ರ ಬೆಲೆ DK ಶಿವಕುಮಾರ್ ಮಾತ್ರ ಗೊತ್ತಾಗ್ತದೆ, ಎಷ್ಟು ಕಷ್ಟ ಬೀಳ್ತಾನೆ ಈಗ ಆತ ಅಂತ ಅಲ್ವಾ. ಆ ಸೀಟ್ ಯಾಕೆ ಅದು ಕನ್ನಡ ಬರೀ ಸೀಟ್ ಮೇಲೆ ಇದೆ ಅದಲ್ಲ, ಒಂದು ಸೀಟಿನ ಮಹಿಮೆ ಎಷ್ಟಂತ DK ಶಿವಕುಮಾರ್ ಮಾತ್ರ ಗೊತ್ತಾಗುತ್ತೆ. ಅದರಿಂದ ದಯವಿಟ್ಟು ಎಲ್ಲ ಗಂಡನಿಂದ ಬೇಗ ಬಂದು ಕೂತ್ಕೊಳ್ಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂತೀನಿ. ಈ ತರ ನಮ್ಮ ಎಲ್ಲ ಶಿಕ್ಷಕರು ಕೂಡ ನನಗೆ ಸನ್ಮಾನ ಮಾಡೋದು ಸಾಕಷ್ಟು ಬಾರಿ ಹೇಳ್ತಾ ಇದ್ದೆ, ಈ ತರ ಸನ್ಮಾನ ಮಾಡಬೇಡಿ. ನನಗೆ ಸನ್ಮಾನ ಮಾಡ್ಬೇಕಂತ ಮನಸ್ಸಿದ್ರೆ ನಾನು ಇವತ್ತೇನು ಯಾವ ಉದ್ದೇಶದಿಂದ ಈ ಮುಳುವಾಗ ತಾಲೂಕಿಗೆ ಶಾಸಕನಾಗಿದ್ದೀನಿ, ನನಗೆ ಗಿಫ್ಟ್ ಆಗಿ ಕೊಡ್ಬೇಕಂದ್ರೆ ನನಗೆ SLC ಮಕ್ಕಳು ರಿಸಲ್ಟ್ ಕೊಡಿ ಅಂತ ಕೇಳ್ತಾ ಇದ್ದೆ. ಪ್ರತಿ ಸಾರಿ ಕೂಡ ಮೀಟಿಂಗ್ ಮಾಡಿ, ನಾನು ಪೋಷಕರ ಜೊತೆ ಮೀಟಿಂಗ್ ಮಾಡಿ, ನಿಮ್ಮ ಜೊತೆ ಮೀಟಿಂಗ್ ಮಾಡಿ, ನಿಮ್ಗೆ ಏನು ಕೊರತೆ ಇದೆ, ಏನಾಗಬೇಕು, ಅಟ್ಲೀಸ್ಟ್ ನಮ್ಮೆಲ್ಲ 6 ತಾಲೂಕಲ್ಲಿ ನನ್ನ ತಾಲೂಕು ನಂಬರ್ 1 ಬರ್ಬೇಕಂತ ಪ್ರತಿ ಸಾರಿ ಮೀಟಿಂಗ್ ಮಾಡ್ತಾ ಇದ್ದೆ. ಸೊ ನಾನು ಒಂದೇ ಕೇಳೋದು, ನೀವು ನಿಮ್ಮ ಶಾಸಕರಿಗೆ ಏನಾದರೂ ಒಂದು ಬಹುಮಾನ ಕೊಡಬೇಕು ಅಂತಿದ್ರೆ ನಿಲ್ಲಲೇಬೇಕು, ನಿಲ್ಲಲೇಬೇಕು, ನಿಲ್ಲಲೇಬೇಕು.
ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.